ಜಗತ್ತೇ ಹೇಳುತ್ತೆ ಹೆಲ್ತ್ ಇಸ್ ವೆಲ್ತ್. ನಿಮ್ಮ ಆರೋಗ್ಯದ ರಕ್ಷಣೆಯನ್ನ ಹೇಗೆ ಮಾಡಿದ್ರೆ ಬೆಸ್ಟ್, ನಿಮ್ಮ ಮನಸ್ಸು ಹಾಗೂ ಆರೋಗ್ಯದ ರಕ್ಷಣೆಗೆ ಸಿಗಲಿದೆ ಹೆಲ್ತ್ ಟಿಪ್ಸ್. ಸಲಹೆ ಹಾಗೂ ಮಾರ್ಗದರ್ಶನ ನೀಡಲಿದ್ದಾರೆ ಫೇಮಸ್ ಡಾಕ್ಟರ್ಸ್. ಇದೇ ಹೊತ್ತಿನ ವಿಶೇಷ ಹೆಲೋ ಡಾಕ್ಟರ್. ನಾನು ನಾಚಪ್ಪ. ಇತ್ತೀಚಿನ ದಿನಗಳಲ್ಲಿ ಮಂಡಿ ನೋವು ಹಾಗೂ ಕಾಲು ನೋವುಗಳು ಸಾಕಷ್ಟು ಜನಗಳಲ್ಲಿ ಕಾಣಿಸ್ಕೊಳ್ತಾ ಇರುವಂತದ್ದು. ಮೊದಲಿಗೆ ಇದು ಹಿರಿಯರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇತ್ತು. ಒಂದು ವಯಸ್ಸಿನ ನಂತರ ಇವರಿಗೆ ಮಂಡಿ ನೋವು ಒಂದು ಪ್ರಾಬ್ಲಮ್ ಬರ್ತಾ ಇತ್ತು. ಆದ್ರೆ ಇತ್ತೀಚಿನ ಅಡ್ವಾನ್ಸ್ ಟೆಕ್ನಾಲಜಿ ಆಗಿರ್ಬೋದು, ನಮ್ಮ ಲೈಫ್ ಸ್ಟೈಲ್ ಇಂದ ಕೂಡ ಸಾಕಷ್ಟು ಎಲ್ಲಾ ವಯಸ್ಕರಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಮಂಡಿ ಸಮಸ್ಯೆ ಕೂಡ ಕಾಣಿಸ್ಕೊಳ್ತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಈ ಒಂದು ಮಂಡಿ ಸಮಸ್ಯೆ ಬಗ್ಗೆ ಮಾತನಾಡಲು HMC ಆಯುರ್ವೇದಿಕ್ ಆಸ್ಪತ್ರೆಯ MD ಆಗಿರುವಂತಹ ಹಾಗೂ ಮರ್ಮ ವಿದ್ವಾನ್ ಆಗಿರುವಂತಹ ಮನೋರು ಕೂಡ ಬಂದಿದ್ದಾರೆ. ಡಾಕ್ಟರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಡಾಕ್ಟರ್ ಆಶಾ ಮನು, ಕನ್ಸಲ್ಟೆಂಟ್ ಫಿಸಿಷಿಯನ್, HMC ಆಯುರ್ವೇದಿಕ್ ಆಸ್ಪತ್ರೆ, ಇವರು ಕೂಡ ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ. ಮ್ಯಾಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಮ್ಯಾಮ್, ನಾನು ಮೊದಲದಾಗಿ ನಿಮಗೆ ಕೇಳ್ತೀನಿ, ಈ ಮಂಡಿ ನೋವು ಅಂದ್ರೆ ಏನು? ಮಂಡಿ ನೋವು ಯಾವ ರೀತಿ ಕಾಸಸ್ ಆಗುತ್ತೆ, ಕಾಣಿಸ್ಕೊಳ್ಳುತ್ತೆ ನಮ್ಮಲ್ಲಿ ಪ್ರಮುಖವಾಗಿ? Knee joint pain mainly due to nowadays more it is seen as osteoarthritis. Yes. Osteoarthritis means due to wear and tear it is coming. It is mostly occur after 50s. And there are different types like rheumatoid arthritis, gout. Gout means if uric acid is more means gout will happen. And if ligamental tear, if any tear happens to ligaments, joint will pain. That is not we can't tell this after this age it will happen, due to some accidents it will happen. And like bursitis and tendinitis, that and all, if any hit happen to bursa, tendon, cartilage, these are all related to knee joint pain. ಓಕೆ, ಏನ ಸರ್, ನೀವು ಕೂಡ ಅವರು ಕೂಡ ಹೇಳಿದ್ರು 2-3 ತರದಲ್ಲೂ ಕೂಡ ಇದರ ಅಟ್ಯಾಕ್ ಆಗುತ್ತೆ ಅನ್ನೋದು ಕೂಡ. ಆದ್ರೆ ಕೆಲವೊಂದು ಬಾರಿ ನಾವು ಅನ್ಕೊಳ್ತೀವಿ ಈ ರೀತಿ ಅಪಘಾತವಾದಾಗ ಕೂಡ ಕೆಲವೊಂದು ಬಾರಿ ಫ್ರಾಕ್ಚರ್ ಆಗಿರುತ್ತೆ, ಅದರಿಂದ ಕೂಡ ಮಂಡಿ ನೋವು ಒಂದ್ ಏಜ್ ಆದ್ಮೇಲೆ ಬರುತ್ತೆ ಅಂತ. ಬಟ್ ಯಾವ ಏಜ್ ಇಂದ ಇದು ಪ್ರಮುಖವಾಗಿ ಸ್ಟಾರ್ಟ್ ಆಗುತ್ತೆ ಮಂಡಿ ನೋವು? ಅಂದ್ರೆ ಡಾಕ್ಟರ್ ಆಗಿ ಹೇಳ್ದಾಗೆ ನೋಡಿ, ಮಂಡಿ ನೋವಲ್ಲೂ ಹಲವಾರು ತರದಲ್ಲಿ ನಮ್ಮ ಮಂಡಿ ನೋವುಗಳಿದೆ. ಅಂದ್ರೆ ಆಗ್ಲೇ ಅವರು ಆಕ್ಸಿಡೆಂಟ್ ಅಂತ ಹೇಳಿದ್ರು. ಆಕ್ಸಿಡೆಂಟ್ ಅಂತ ಹೇಳಿದ್ರೆ ನಮ್ಮ ಮಂಡಿಗಳು ಹೀಗೆ ಗ್ಯಾಪ್ ಅಲ್ಲಿ ಕೂತಿರುತ್ತೆ, ಇದ್ರ ಮಧ್ಯದಲ್ಲಿ ಒಂದು ಜೆಲ್ ಇರುತ್ತೆ, ಕಾರ್ಟಿಲೇಜ್ ಅಂತ ಏನ್ ಹೇಳ್ತೀವಿ, ಆ ಜೆಲ್ ಇರುತ್ತೆ, ಇದು ಹೀಗೆ ವರ್ಕ್ ಆಗ್ತಾ ಇರುತ್ತೆ. ಸೊ ಈ ಆಗೋ ಟೈಮಲ್ಲಿ ನಿಮ್ಗೆ ಏನೋ ಸಡನ್ ಆಗಿ ಒಂದು ಪ್ರೆಷರ್ ಬಿತ್ತು, ಇದ್ರೊಳಗಿರೋ ಈ ಜೆಲ್ಲು ಇಲ್ದಿರೋವಾಗುತ್ತೆ. ಆದಾಗ 2 ಬೋನ್ ಹೋಗಿ ಕಚ್ಕೊಳ್ಳೊಂದಾದಾಗ ಇದು ಮತ್ತೆ ಸೋಯಕ್ ಶುರು ಆಗುತ್ತೆ. ಇದರಿಂದ ಒಂದು ಕಾರಣಗಳಾಗಿರುತ್ತೆ. ಮತ್ತೆ ನಾವು ಹಳೆ ಕಾಲದಲ್ಲೆಲ್ಲ ಹೇಗೆ ಅಂತ ಹೇಳಿದ್ರೆ ಯಾವಾಗ್ಲೂ ನಮ್ಮ ಮಂಡಿ ಮೇಲೆ ಪ್ರೆಷರ್ ಹಾಕೊಂಡು ನಾವು ಬಹಳಷ್ಟು ಕೆಲಸ ಮಾಡ್ತಾ ಇದ್ದೋ, ಸ್ಕೂಲ್ಗೆ ಹೋಗ್ಬೇಕಂದ್ರೆ ನಡ್ಕೊಂಡು ಹೋಗ್ತಾ ಇದ್ದೋ, ಇಲ್ಲ ಗದ್ದೆ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೋ, ಮತ್ತೆ ವಾಹನಗಳು ಕಮ್ಮಿ ಇರ್ತಾ ಇತ್ತು. ಇವತ್ತಿನ ದಿನದಲ್ಲಿ ಯಾವುದೇ ಒಂದು ವಿಷಯ ಬಂದಾಗಲೂ ಎಲ್ಲೇ ನಾವು ಯಾತ್ರೆ ಮಾಡ್ಬೇಕು ಅಂದ್ರೂ ನಮಗೆ ವಾಹನಗಳ ಸೌಕರ್ಯಗಳು ಜಾಸ್ತಿ ಇದೆ. ಮತ್ತೆ ಯಾವಾಗಲೂ ಕೂತ್ಕೊಂಡೇ ಇರ್ತೀವಿ. ನಮ್ಮ ಶರೀರ ಆದಷ್ಟು ರಿಲ್ಯಾಕ್ಸಿಂಗ್ ಮೋಡಲ್ಲೇ ಇರುತ್ತೆ. ಅಂದ್ರೆ ನಮ್ಮ ಕಾಲಿನ ಮಸಲ್ಸ್ಗೆ ಜಾಸ್ತಿ ಪ್ರೆಷರ್ ಇರಲ್ಲ, ಮಂಡಿಗೆ ಪ್ರೆಷರ್ ಇರಲ್ಲ, ಕಾಫ್ಸ್ಗಳಿಗೆ ಪ್ರೆಷರ್ ಇರಲ್ಲ. ಸೊ ಇದು ಸಡನ್ ಆಗಿ ನಾವೀಗ ಎಲ್ಲ ಒಂದು ದೊಡ್ಡ ಬೆಟ್ಟ, ಚಾಮುಂಡಿ ಬೆಟ್ಟ ಅಂತಾನೆ ಅನ್ಕೊಳ್ಳಿ, ಈ ಎಲ್ಲಾ ಸ್ಟೆಪ್ಸ್ನು ಒಟ್ಟಿಗೆ ಏರ್ಬಿಡ್ತೀವಿ. ಯಾವತ್ತು ನಾವು ಆ ಕಾಲಿಗೆ ಪ್ರೆಷರ್ ಬೀಳದೇ ಇರುವಂತದ್ದು ಸಡನ್ ಆಗಿ ಬಿದ್ದಾಗ ಅದಕ್ಕೆ ಟಾಲರೇಟ್ ಮಾಡ್ಕೊಳ್ಳೋದಾಗದೇ ಇರೋ ಸಂಗತಿ ಬಂದಾಗ ಇದು ನೋವು ಬರುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಅದೇ ರೀತಿಯಲ್ಲಿ ಅವ್ರು ಆಗ್ಲೇ ಹೇಳ್ದಾಗೆ ಆಸ್ಟಿಯೋಆರ್ಥ್ರೈಟಿಸ್ ಅಂದ್ರೆ ಮೂಳೆಯಲ್ಲಿ ಪುಟ್ಪುಡಿ ಆಗುವಂಥದ್ದು, ಇಲ್ಲ ಅದರಿಂದ ಆರ್ಥ್ರೈಟಿಸ್ ಇಂದ ಬರುವಂತ ಸಮಸ್ಯೆಗಳು, ರುಮಿಟಾಯ್ಡ್ ಆರ್ಥ್ರೈಟಿಸ್ ಅಂದ್ರೆ ಆಮವಾತ, ಅದರಿಂದ ಬರುವಂತ ಸಮಸ್ಯೆಗಳು, ಟೈಡ್ನೆಸ್ ಅಂತ ಹೇಳಿದ್ರು. ಅಂದ್ರೆ ನಮ್ಗೊಂದು ನೂಲ್ ತರ ಒಂದು ದಾರ ಇರುತ್ತೆ, ಅದಕ್ಕೆ ಪೆಟ್ಟು ಬೀಳುವಂಥದ್ದು, ಈ ತರ ಹಲವಾರು ಕಾರಣಗಳಿಂದ ನಮಗೆ ಮಂಡಿ ನೋವು ಬರುತ್ತೆ. ನೀವು ಆಗ್ಲೇ ಹೇಳ್ದಾಗೆ ಸಣ್ಣ ವಯಸ್ಸಲ್ಲೂ ಇವತ್ತಿನ ದಿನದಲ್ಲಿ ನಾವು ಮಂಡಿ ನೋವು ಕಾಣಿಸ್ಕೊತಾ ಇದೀವಿ. ಹೌದು, ಯಾಕಂದ್ರೆ ಚಿಕ್ಕ ಮಕ್ಕಳಿಂದನೂ ಎಲ್ಲಾ ಬರೀ ಗಾಡಿಗಳಲ್ಲೇ ಓಡಾಟ ಈ ತರದಾಗಿ ಸಡನ್ ಆಗಿ ಪ್ರೆಷರ್ ಬೀಳ್ತಾ ಇದೆ ಅವ್ರಿಗೆ. ಇದು ಒಂದು ಮೇನ್ ಕಾರಣ ಅಂತ ಹೇಳ್ಬೋದು ಮಂಡಿ ನೋವು. ಓಕೆ, ಇನ್ನ ಮಕ್ಕಳಲ್ಲಿ ಇದು ಅಂತ ಆದ್ರೆ ಇವತ್ತಿನ ಲೈಫ್ ಸ್ಟೈಲ್ ಇಂದ ಕೂಡ ಎಲ್ಲಾದ್ರೂ ಇದಕ್ಕೆ ರಿಲೇಟೆಡ್ ಆಗುತ್ತೆ. ಯಾಕಂದ್ರೆ ನಾವು ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಬಿಟ್ಟು ಅಡ್ವಾನ್ಸ್ ಟೆಕ್ನಾಲಜಿಗೆ ನಾವು ಮುಂದುವರಿತಾ ಇದೀವಿ. ಸೊ ಎಲ್ಲಾದ್ರೂ ನಾವು ಆಫೀಸಲ್ಲೇ ಕೂತಿರ್ತೀವಿ, ನೀವು ಹೇಳ್ದಂಗೆ ಯಾವ್ದು ಎಕ್ಸರ್ಸೈಸ್ ಮಾಡಲ್ಲ, ಯಾವುದೇ ಒಂದು ಪ್ರೆಷರ್ ಬೀಳಂತದ್ ಮಾಡಲ್ಲ, ಸಡನ್ ಆಗಿ ಏನೋ ಒಂದು ಜೋಶ್ ಬಂದಾಗ ಟ್ರಿಪ್ ಹೋಗೋದು ಅಥವಾ ಈ ತರ ಆನಾಗ ಇದು ಕೂಡ ಕಾರಣ ಆಗುತ್ತೆ ಅಂತ ಹೇಳಿದ್ರಿ ಡಾಕ್ಟರ್. ಎಕ್ಸಾಕ್ಟ್ಲಿ. ಈಗ ನೋಡಿ, ಕೆಲವೊಬ್ರು ಯುವಕರು ಏನ್ ಮಾಡ್ತಾರೆ, ತುಂಬಾ ಈ ಏನ್ ಹೇಳ್ತೀವಿ ಬೇಕ್ ಫುಡ್ಸ್ ಈ ತರದೆಲ್ಲ ಹೆವಿ ತಗೊಂಡ್ಬಿಡ್ತಾರೆ. ಬಾಡಿಯಲ್ಲಿ ತುಂಬಾ ಫ್ಯಾಟ್ ಇನ್ಕ್ರೀಸ್ ಆಗುತ್ತೆ. ಈ ಫ್ಯಾಟ್ ಇನ್ಕ್ರೀಸ್ ಆಗಿ ಹೆವಿ ವೇಟ್, ಬಾಡಿಯಲ್ಲಿ ಹೆವಿ ವೇಟ್ ಬರೋದ್ರಿಂದನು ಇದು ಕಂಪ್ಲೀಟ್ ವೇಟ್ ನಮ್ಗೆ ಬೀಳದೆ ಕಾಲ್ ಮಂಡಿ ಮೇಲೆ, ಈ ಇಷ್ಟು ಭಾರನು
ತಡ್ಕೊಳ್ಳೋದು. ಈಗ 100 kg 120 kg ಅಂದಾಗ ಈ ಮಂಡಿ ಮೇಲೆ ಪ್ರೆಷರ್ ಬೀಳ್ತಾ ಇರುತ್ತೆ. ಆದ್ರೆ ಇವ್ರು ಯಾವತ್ತೂ ಕೆಲಸ ಮಾಡಲ್ಲ. ಈ ಭಾರ ಇದೆ ಅನ್ನೋ ಉದ್ದೇಶಕ್ಕೆ, ಮಂಡಿ ನೋವು ಬರ್ತಾ ಇದೆ ಅನ್ನೋ ಉದ್ದೇಶಕ್ಕೆ ಕೆಲಸ ಕಮ್ಮಿ ಮಾಡ್ತಾರೆ. ಯಾವತ್ತೋ ಒಂದಿನ 4 ಜನ ಫ್ರೆಂಡ್ಸ್ ಹೇಳ್ತಾರೆ, ನೀವು ಇಲ್ಲ ಇದು ಕೊಟ್ಟೋಗಿ, ಜಿಮ್ ಕೊಟ್ಟೋಗಿ, ಇಲ್ಲಾಂದ್ರೆ ಜಾಸ್ತಿ ಜಾಗ್ ಮಾಡಿ, ಈ ತರದ್ ಹೇಳಿದಾಗ ಸಡನ್ ಆಗಿ ಅಲ್ಲೋಗಿ ಜಿಮ್ ಮಾಡಿದಾಗ, ಇಲ್ಲ ಹೆವಿ ವೇಟ್ಸ್ ಇದ್ದಾಗ, ಇಲ್ಲ ಹೆವಿ ಸ್ಟ್ರೆಚಿಂಗ್ಸ್ ಮಾಡಿದಾಗ ಸಡನ್ ಕಾಲಿಗೆ ಪ್ರೆಷರ್ ಬೀಳೋದೆ ಮೇನ್ ಒಂದು ಕಾರಣ ಅಂತಾನೆ ಹೇಳ್ಬೋದು. ನೀವು ಹೇಳಿದಾಗೆ ಲೈಫ್ ಸ್ಟೈಲು ತುಂಬಾ ಅಷ್ಟು ಇನ್ವಾಲ್ವ್ ಆಗಿದೆ ಇವತ್ತಿನ ಕಾಲ ಈ ಮಂಡಿ ನೋವಿಗೆ. ಓಕೆ, ಇನ್ನ ಡಾಕ್ಟರ್ ಯಾವ ಒಂದು ವಯಸ್ಕಲ್ಲಿಂದ ಕೂಡ ತಿಳಿಸ್ಕೊಟ್ರಿ. ಇನ್ನ ಈ ಮಂಡಿ ನೋವು ಬಂದು ಕಾಣಿಸ್ಕೊಂಡಾಗ ಮೊದಲು ನಾವು ಯಾವ ರೀತಿಯಾಗಿ ಐಡೆಂಟಿಫೈ ಮಾಡಿ ಚಿಕಿತ್ಸೆಗೆ ಬೇಸಿಕ್ ಪ್ರೈಮರಿ ಚಿಕಿತ್ಸೆ ಯಾವ ರೀತಿ ತಗೋಬೇಕು? ನೋಡಿ, ಫಸ್ಟ್ ಮಂಡಿ ನೋವು ಬಂದಾಗ ಈ ಹೇಳ್ದಾಗೆ ನಮ್ಮ ಹಾಸ್ಪಿಟಲ್ ಬಂದು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಅದು ಯಾವ ಕಾರಣಕ್ಕೋಸ್ಕರ, ಅಂದ್ರೆ ಈಗ ಗೌಟ್ ಆಗಿರ್ಬೋದು, ಅಂದ್ರೆ ಯೂರಿಕ್ ಆಸಿಡ್ ನಮ್ಮ ಬಾಡಿಯಲ್ಲಿ ಜಾಸ್ತಿ ಆಗುವಂಥದ್ದು. ಯೂರಿಕ್ ಆಸಿಡ್ ಜಾಸ್ತಿ ಆದಾಗ ನಮ್ಮ ಬಾಡಿಯಲ್ಲಿರೋ ಎಲ್ಲಾ ಮೂಳೆ, ಎಲ್ಲಾ ಜಾಯಿಂಟ್ಸ್ ಅಲ್ಲೂ ನಮ್ಗೆ ಪೇನ್ಸ್ ಬರುತ್ತೆ. ಅದು ಮಂಡಿ ನೋವು ಮಂಡಿಗೂ ಕೂಡ ಬರುತ್ತೆ. ಅದೇ ರೀತಿಯಲ್ಲಿ ಓಸ್ಟಿಯೋ ಆರ್ಥ್ರೈಟಿಸ್ ಆಗಿರ್ಬೋದು, ಇಲ್ಲ ರುಮಿಟೈಡ್ ಆರ್ಥ್ರೈಟಿಸ್ ಆಗಿರ್ಬೋದು, ಇಲ್ಲ ಮಂಡಿಗೆ ಕ್ಯಾಟ್ರೈಡ್ ಇಲ್ಲದೆ ಇರುವಂತ ಸಮಸ್ಯೆಗಳಾಗಂತದ್ದಾಗಿರ್ಬೋದು. ಇದನ್ನ ಫಸ್ಟ್ ನಾವು ಬಂದು ಡಯಾಗ್ನೋಸ್ ಮಾಡ್ಕೋಬೇಕು. ಅಂದ್ರೆ ಯಾವ ಕಾರಣಗಳಿಗೋಸ್ಕರ ಮಂಡಿ ನೋವು ಬರ್ತಾ ಇದೆ ಅನ್ನೋದು ನಾವು ಡಯಾಗ್ನೋಸ್ ಮಾಡಿ, ಡಯಾಗ್ನೋಸಿಸ್ ಮಾಡಾದ್ಮೇಲೆ ಅದಕ್ಕೆ ಫ್ಲೂಯಿಡ್ ಜನರೇಟ್ ಆಗುವಂಥದ್ದು, ಇಲ್ಲಾಂದ್ರೆ ಲೆಗಮೆಂಟರ್ ಆಗಿದ್ರಂತೆ ಅದಕ್ಕೆ ಬೇಕಾಗಿರೋಂಥ ಕೆಲವೊಂದು ಎಣ್ಣೆಗಳು, ಕೆಲವೊಂದು ಇಂಟರ್ನಲ್ ಮೆಡಿಸಿನ್ಸ್, ಅದನ್ನ ರಿಕರೆಕ್ಟ್ ಮಾಡುವಂತ ಇಂಟರ್ನಲ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದನೇ, ಶುರುವಾದಲ್ಲೇ ಬರೀ ಔಷಧಿಗಳು ತಗೊಳ್ಳೋದ್ರಿಂದನೇ ಇದಕ್ಕೆ ಪರಿಪೂರ್ಣ ಪ್ರಮಾಣದಲ್ಲಿ ನಮಗೆ ಚಿಕಿತ್ಸೆ ಲಭ್ಯವಾಗುತ್ತೆ. ಓಕೆ ಡಾಕ್ಟರ್, ಬೇಸಿಕಲಿ ಅಂದಾಗ ಯಾವುದೇ ಒಂದು ನಮಗೆ ಯಾವ ರೀತಿಯಾದಂಥ ಒಂದು ಕಾಯಿಲೆ ಬಂದಾಗ ಕೂಡ ಸಾಕಷ್ಟು ಜನ ಇಂಗ್ಲಿಷ್ ಮೆಡಿಸಿನ್ಗೋಸ್ಕರ ಡಿಪೆಂಡ್ ಆಗಿರ್ತಾರೆ. ಯಾಕಂದ್ರೆ ಬೇಸಿಕಲಿ ಆಯುರ್ವೇದದಲ್ಲಿ ನಮಗೆ ಸಿಗುತ್ತೋ ಅನ್ನೋದು ನಂಬಿಕೆ ಇರಲ್ಲ. ಸಡನ್ ಆಗಿ ವಿ ಕನ್ಸಲ್ಟ್ ಡಾಕ್ಟರ್, ಇಂಜೆಕ್ಷನ್ ಅದನ್ನು ತಗೊಳ್ತೀವಿ. ಬಟ್ ಆಯುರ್ವೇದದಲ್ಲಿ ನಿಜವಾಗ್ಲೂ ಈ ರೀತಿಯಾದಂತಹ ಜಾಯಿಂಟ್ ಪೈನ್, ಮಂಡಿ ನೋವಿಗೆಲ್ಲ ಶಾಶ್ವತವಾಗಿ ಪರಿಹಾರ ತಿಳ್ಕೊಬೋದಾ ನಾವು? ಖಂಡಿತವಾಗ್ಲು. ನಾವು ಆಗ್ಲೇ ಚರ್ಚೆ ಮಾಡಿದಾಗೆ ನೋಡಿ, ಆಯುರ್ವೇದದಲ್ಲಿ 3 ದೋಷಗಳಿದೆ. ಅಂದ್ರೆ ಕಫ, ವಾತ ಮತ್ತೆ ಪಿತ್ತ. ಈ ನೋವುಗಳೆಲ್ಲ ಸಂಬಂಧವಾಗಿ ಬರುವಂತದ್ದು ವಾತದಿಂದ ಆಗಂತ ಸಮಸ್ಯೆ. ಸೊ ಈಗ ನಮ್ಗೆ ಫ್ಲೂಯಿಡ್ ಇರಲ್ಲ, ಈ ಜೆಲ್ ಅನ್ನೋ ಒಂದು ಪದಾರ್ಥ ನಮ್ಮ ಮಂಡಿ ಒಳಗಿರಲ್ಲ. ನಾವು ಇದಕ್ಕೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಮರ್ಮ ಚಿಕಿತ್ಸೆ ಅಂತೇಳಿ ನಮ್ಮಲ್ಲೇ ಸ್ಪೆಷಲೈಸ್ಡ್ ಆಗಿರೋ ಒಂದು ಟ್ರೀಟ್ಮೆಂಟ್ ಇದೆ, ಕೇರಳೀಯ ವಿಭಾಗದಲ್ಲಿ ಮಾಡುವಂಥದ್ದು. ಸೊ ಈ ಮರ್ಮ ಚಿಕಿತ್ಸೆ ಮಾಡಿ ಈ ತರ ಕಚ್ಕೊಂಡಿರೋಂತ ಆ ಮೂಳೆಗಳನ್ನ ಬಿಡಿಸುವಂತ ನಾವು ವ್ಯವಸ್ಥೆ ಮಾಡ್ತೀವಿ. 1 ವಾರದ 7 ದಿನದ್ದು ಚಿಕಿತ್ಸೆ ಆಗಿರ್ಬೋದು. ನಂತರ ಇದ್ರೊಳಗೆ ನಮಗೆ ಫ್ಲೂಯಿಡ್ ಜನರೇಟ್ ಆಗಬೇಕು. ಅಂದ್ರೆ ನಿಮಗೆ ಅಲೋಪತಿ ಮೆಡಿಸಿನ್ ಅಲ್ಲಿ ಈ ಒಂದು ಲೇಯರ್, ಅಂದ್ರೆ ನಮ್ಮ ಕಿವಿಯಲ್ಲಿ ಇರುವಂತ ಏನಿದೆ ಈ ಥಿಕ್ನೆಸ್, ಇಲ್ಲ ನಾವು ಗಂಜಿನೋ ಹಾಲು ಅದ್ರ ಮೇಲೆ ಕೆನೆ ಕಾಣ್ತೀವಲ್ಲ, ಆ ತರ ಒಂದು ಲೇಯರ್ ಇರುತ್ತೆ. ಈ ಲೇಯರ್ ನಮ್ಗೆ ಇಲ್ದೇ ಇರೋ ಒಂದು ಆದಾಗ್ಲೇ ಈ ನೋವು ನಮ್ಗೆ ತಡ್ಕೊಳಕ್ ಆಗದಿರೋಂಥದ್ದು ಸಂದರ್ಭಗಳು ಬರೋದು. ಸೊ ಇದನ್ನ ಜನರೇಟ್ ಮಾಡುವಂತ ಕೆಲವೊಂದು ಚಿಕಿತ್ಸೆಗಳಿದೆ. ಅಂದ್ರೆ ನಮ್ಮ ಕೇರಳದಲ್ಲಿ ಮಾತ್ರ ಮಾಡುವಂತ ಒಂದು ಚಿಕಿತ್ಸೆ ಪೀಚಿಲ್ ಅಂತ ಹೇಳ್ತೀವಿ. ಎಣ್ಣೆ, ಕೆಲವೊಂದು ಮೆಡಿಕೇಟೆಡ್ ಆಯಿಲ್ಸ್ ನ ತಗೊಂಡು ಈ ಮಂಡಿ ಮೇಲೆ ಕಂಟಿನ್ಯೂಸ್ ಆಗಿ ಪವರ್ ಮಾಡೋಂಥದ್ದು. ಸೊ ಅದರಿಂದ ಸೆಲ್ಫ್ ಆಗಿ ಈ ಫ್ಲೂಯಿಡ್ ಜನರೇಟ್ ಆಗುತ್ತೆ. ಮತ್ತೆ ಅದರ ರೀತಿಯಲ್ಲಿ ನವರಕಿರಿ ಅಂದ್ರೆ ಮೆಡಿಕೇಟೆಡ್ ರೈಸ್ ಮತ್ತೆ ಹಾಲು, ಶುದ್ಧವಾದ ಹಾಲಲ್ಲಿ ಕೆಲವೊಂದು ಔಷಧಿಗಳನ್ನ ಹಾಕಿ ಕಷಾಯ ತರ ಮಾಡಿ ಅದನ್ನ ಡಿಪ್ ಮಾಡಿ ಕಾಲ್ ಮೇಲೆ ಇಡುವಂಥದ್ದು. ಇಲ್ಲ ಎಲಕ್ಕಿಳಿ, ಸುಮಾರೊಂದು 150ರಿಂದ 200 ಟೈಪ್ ಆಫ್ ಈ ವೈನಾಡು, ಇಲ್ಲ ನಮ್ಮ ಹಿಮಾಲಯ ಇಂಥ ಕಡೆಯಿಂದ ಸಿಕ್ಕಂತ ಒಂದು ಅದ್ಭುತವಾಗಿರೋ ಎಲೆಗಳು, ಅಂದ್ರೆ ಔಷಧಿ ಗುಣವುಳ್ಳ ಎಲೆಗಳನ್ನ ತಗೊಂಡು ಅದನ್ನ ನಾವು ಒಂದು ಪೌಚ್ ಮಾಡಿ ಎಣ್ಣೆ ಒಳಗೆ ಡಿಪ್ ಮಾಡಿ ಈ ಕಾಲ್ ಮೇಲೆ ಇಟ್ಟು ಅದನ್ನ ಕಾಲಿಗೆ ಕೆಲವೊಬ್ಬರಿಗೆ ಮಡ್ಚಕ್ಕಾಗಲ್ಲ, ಯಾಕಂದ್ರೆ ಮೂಳೆ ಹಿಂಗ್ ಕಚ್ಕೊಂಡಿರುತ್ತೆ. ಸೊ ಈ ಮಡ್ಚಕ್ಕಾಗದಿರೋಂಥ ವ್ಯವಸ್ಥೆನ ನಾವು ಇದನ್ನ ಮಾಡಿ 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 ಅವ್ರ ಕಾಲನ್ನ ಪೂರ್ತಿ ಮಡ್ಚೋಂಗ್ ಮಾಡ್ತೀವಿ. ಮಾಡಾದ್ಮೇಲೆ ಈ ಫ್ಲೂಯಿಡ್ ನ ಸೆಲ್ಫ್ ಜನರೇಟ್ ಮಾಡೋಂಗ್ ಮಾಡ್ತೀವಿ. ಅಂದ್ರೆ ಔಷಧಿಗಳು ತಗೊಳ್ಳೋದ್ರ ಮೂಲಕನೂ ಇದನ್ನ ಮಾಡೋಂಥ ವ್ಯವಸ್ಥೆ ನಮ್ಮಲ್ಲಿ ಕಡಖಂಡಿತವಾಗ್ಲೂ ಇದೆ. ಎಸ್, ಓಕೆ. ನಂಜಪ್ಪ ಅಂತ ರಾಮಕೃಷ್ಣ ನಗರದಿಂದ ಮತ್ತೊಬ್ರು ಕರೆಯನ್ನ ಮಾಡಿದ್ದಾರೆ. ನಂಜಪ್ಪ ಅವರೇ ನಮಸ್ಕಾರ. ಹಲೋ. ನಮಸ್ತೆ ಸರ್. ನಂಜಪ್ಪ ಅವರೇ ನಮಸ್ಕಾರ. ನಮ್ಮೊಟ್ಟಿಗೆ ಡಾಕ್ಟರ್ ಆಶಾ ಅವರು ಇದ್ದಾರೆ. ನಿಮ್ಗೆ ಯಾವ ನೋವಿಂದ ನೀವು ಬಳಲ್ತಾ ಇದ್ದೀರಾ? ಸರ್ ನನಗೆ ಮಂಡಿ ನೋವು ಸರ್. ನನಗೆ ಓಕೆ, ಡಾಕ್ಟರ್ ಆಶಾ ಇದ್ದಾರೆ, ಅವ್ರ ಜೊತೆ ಮಾತನಾಡಿ. ನಮಸ್ತೆ, ಹೇಳಿ. ನಮಸ್ತೆ ಮೇಡಮ್. ಹೇಳಿ, ಏನಾಗಿದೆ ಅದು? ನನಗೆ ಒಂದು ಮಂಡಿ ನೋವು ನಂಬಿದೆ. ಮಂಡಿ ನೋವು ಯಾವಾಗಿಂದ ಇದೆ? ನನಗೆ 2 ವರ್ಷದಿಂದ ಮಂಡಿ ನೋವು ಇದೆ ಮೇಡಮ್. ಇವತ್ತು ಜಾಸ್ತಿ ಇದೆ. ನಂಜಪ್ಪ ಅವರೇ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಮಾತನಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ನೀವು ಮಾತನಾಡೋದು ನಮಗೆ ರಿಟರ್ನ್ ಕೇಳ್ತಾ ಇದೆ. ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ ಡಾಕ್ಟರ್ ಒಟ್ಟಿಗೆ ಮಾತನಾಡಿ. ಟಿವಿ ನಾನು ಇದು ಮಾಡಿಲ್ಲ. ಓಕೆ, ಮಾತನಾಡಿ, ಡಾಕ್ಟರ್ ಇದ್ದಾರೆ. ನಿಮ್ಮ ಏಜ್ ಹೇಳಿ. ನನ್ನ ಏಜ್ 65 ಮೇಡಮ್. 55. 55ಆ?
ಯಾವಾಗಿಂದ ಇದೆ? 2 months ಇಂದ? 2 years ಆಯ್ತು. 2 years 2 years ಆಯ್ತು. ನಿಮ್ಗೆ ಮಂಡಿ ಮಡ್ಚಕ್ಕಾಗುತ್ತಾ? ಮೇಡಮ್ ಕೆಳಗಡೆ ಕೂತ್ಕೊಂಡ್ರೆ ಮೇಲ್ಗಡೆ ಹೇಳ್ಬೇಕಾದ್ರೆ ಸ್ವಲ್ಪ ಕಷ್ಟ. ಅದೇ ಈ ಕುರ್ಚಿ ಮೇಲೆ ಮಂಚದ ಮೇಲೆ ಕೂತ್ಕೊಂಡ್ರೆ ಪರವಾಗಿಲ್ಲ. ಇವಾಗ ಯಾವ ಮೆಡಿಸಿನ್ ತಗೊಳ್ಳೋದು? ಅಲೋಪದಿನ? ಇಲ್ಲ, ಯಾವ್ದು ತಗೋತಾ ಇಲ್ಲ ನಾನು. ನೀವು ಒಂದ್ಸತಿ ನಮ್ಮ ಹಾಸ್ಪಿಟ್ಲ್ ಹತ್ರ ಬನ್ನಿ. ಎಲ್ಲಿ ಹಾಸ್ಪಿಟ್ಲು? ಹಾಸ್ಪಿಟಲ್ ಗೋಕುಲಂ. ಹಾಸ್ಪಿಟಲ್ ಅಡ್ರೆಸ್ ನಮ್ಮ ಟಿವಿಯ ಸ್ಕ್ರಾಲ್ ಮೇಲೆ ಬರ್ತಾ ಇದೆ. ಒಮ್ಮೆ ನೀವು ಆಶಾ ಡಾಕ್ಟರ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿದ್ರೆ ನಿಮ್ಮ ಎಲ್ಲಾ ನೋವುಗಳಿಗೂ ಪರಿಹಾರವನ್ನ ಕಂಡುಕೋಬಹುದು. ಎಸ್, ಧನ್ಯವಾದಗಳು ನಂಜಪ್ಪ ಅವರೇ ಮಾತನಾಡೋದಕ್ಕಾಗಿ. ಡಾಕ್ಟರ್, ನಾನು ನಿಮ್ಮೊಟ್ಟಿಗೆ ಮತ್ತಷ್ಟು ಮಾತನಾಡ್ತೀನಿ. ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ನ ನಂತರ. ರಾಹುಲ್ ಕನ್ವೆನ್ಷನ್ ಹಾಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಹೈ ಕ್ಲಾಸ್ ಚೌಟ್ರಿ, ಸುಂದರ ಆಕರ್ಷಣೀಯ ಮದುವೆ ಮಂಟಪ, ಆರತಕ್ಷತೆಗೆ ವಿಶಾಲ ವೇದಿಕೆ, ಆವರಣದಲ್ಲಿ ನೀರಿನ ಕಾರಂಜಿ ವ್ಯವಸ್ಥೆ, 600 ಜನರಿಗಾಗುವ ಭವ್ಯ ಸಭಾಂಗಣ, 400 ಜನರ ಭೋಜನ ಮಂದಿರ, ಸುಸಜ್ಜಿತ 12 ರೂಮ್, ವಧುವರರಿಗೆ ರಾಜಾರಾಣಿ ಎಸಿ ರೂಮ್, ಪಾರ್ಕಿಂಗ್ ವ್ಯವಸ್ಥೆ, ಸುರಕ್ಷಿತ ದೃಷ್ಟಿಯಿಂದ 16 ಸಿಸಿ ಕ್ಯಾಮೆರಾ, ತಕ್ಷಣ ಸ್ಪಂದಿಸುವ ವ್ಯವಸ್ಥಾಪಕರು ಹಾಗೂ ಸೆಕ್ಯೂರಿಟಿ ಸೌಲಭ್ಯ. ರಾಹುಲ್ ಕನ್ವೆನ್ಷನ್ ಹಾಲ್, ನಂಬರ್ 34/L, ಇಂಡಸ್ಟ್ರಿಯಲ್ ಸಬರ್ಬ್ 2ನೇ ಹಂತ, ವಿಶ್ವೇಶ್ವರ ನಗರ, ಮಹರ್ಷಿ ಶಾಲೆ ಹತ್ತಿರ, ಬಿಲ್ಡರ್ಸ್ ಅಸೋಸಿಯೇಷನ್ ಹಿಂಭಾಗ, ಮೈಸೂರು. ದೂರವಾಣಿ ಸಂಖ್ಯೆ 0821297333, ಮೊಬೈಲ್ ಸಂಖ್ಯೆ 9449515773. ಶ್ರೀ ಗಣೇಶ ಟ್ರೇಡರ್ಸ್ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ವಿಶೇಷ ರಿಯಾಯಿತಿಯಲ್ಲಿ ನಮ್ಮಲ್ಲಿ ಎಲ್ಲಾ ತರಹದ ದಿನಸಿ, ಡ್ರೈ ಫ್ರೂಟ್ಸ್ ಮತ್ತು ದಿನಬಳಕೆ ಸಾಮಗ್ರಿಗಳು ಹಾಗೂ ಮದುವೆ ಶುಭ ಸಮಾರಂಭಗಳಿಗೆ ದಿನಸಿ ಪದಾರ್ಥಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಒಮ್ಮೆ ಭೇಟಿ ಕೊಡಿ ಶ್ರೀ ಗಣೇಶ ಟ್ರೇಡರ್ಸ್, ನಂಬರ್ 1041, 1ನೇ ಸೌತ್ ಕ್ರಾಸ್, ಮನ್ನಾಸ್ ಮಾರ್ಕೆಟ್ ಎದುರು, ಶಿವರಾಂಪೇಟೆ, ಮೈಸೂರು 1. ದೂರವಾಣಿ ಸಂಖ್ಯೆ 0821242545 ಹಾಗೂ 9448269935. ಹಲೋ ಡಾಕ್ಟರ್, ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನೀವು ಕೂಡ ಯಾವುದಾದ್ರೂ ಈ ರೀತಿಯಾದಂತಹ ಪ್ರಾಬ್ಲಮ್ ಇಂದ ಬಳಲ್ತಾ ಇದ್ರೆ ನಮ್ಮ ಟಿವಿಯ ಸ್ಕ್ರಾಲ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ಖಂಡಿತ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರವನ್ನ ಕಂಡುಕೋಬಹುದು. ಇನ್ನು ಟಿವಿಯ ಮೇಲ್ಭಾಗದ ಸ್ಕ್ರಾಲ್ ನಲ್ಲಿ ಕೂಡ HMC ಆಸ್ಪತ್ರೆಯ ಅಡ್ರೆಸ್ ಕೂಡ ಬಂದಿದೆ. ಖಂಡಿತವಾಗ್ಲೂ ಡಾಕ್ಟರ್ ಆಶಾ ಹಾಗೂ ಡಾಕ್ಟರ್ ಮನು ಅವರನ್ನ ನೀವು ಖಂಡಿತ ಪರ್ಸನಲ್ ಆಗಿ ಕೂಡ ಭೇಟಿಯಾಗಿ ನಿಮ್ಮ ಒಂದು ಚಿಕಿತ್ಸೆಯನ್ನ ಪಡ್ಕೋಬಹುದು. ನಮ್ಮ ಮಾತುಕತೆಯನ್ನ ಮುಂದುವರಿಸೋಣ. ಡಾಕ್ಟರ್, ಆಯುರ್ವೇದದಲ್ಲಿ ನೀವು ಮರ್ಮ ಒಂದು ಚಿಕಿತ್ಸೆ ಬಗ್ಗೆ ಹೇಳ್ತಾ ಇದ್ರಿ. ಹಾಗಾದ್ರೆ ಈ ಒಂದು ಮಂಡಿ ನೋವಿಗೆ ಆಯುರ್ವೇದದಲ್ಲಿ ಮರ್ಮ ಯಾವ ರೀತಿ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ? ಆ ಒಂದು ಟ್ರೀಟ್ಮೆಂಟ್ ನ ಪ್ರೋಸೆಸ್ ಯಾವ ರೀತಿ ಇರುತ್ತೆ? ಹೌದು, ಮರ್ಮ ಚಿಕಿತ್ಸೆ ಅನ್ನೋದು ಒಂದು ವಿಶೇಷವಾಗಿರೋ ಚಿಕಿತ್ಸೆ. ಈ ಮರ್ಮ ಚಿಕಿತ್ಸೆ ಮಾಡೋದ್ರಿಂದ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬಷ್ಟು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಅಂದ್ರೆ ನಮ್ಮ ರಕ್ತೋಟದಲ್ಲಿ ಏನಾದರೂ ವ್ಯತ್ಯಾಸ ಬಂದಾಗ, ಈಗ ನೋಡಿ ನಮ್ಮ ಬೆನ್ನಿಂದ ಮೇನ್ ಆಗಿ ಒಂದು ಸಯಾಟಿಕಾ ನರ್ವ್ ಅಂತಿದೆ. ಈ ಮೇನ್ ನರ, ಈ 2 ಕಾಲುಗಳಿಗೆ ಮೇನ್ ಆಗಿ ಸರ್ಕ್ಯುಲೇಷನ್ ಆಗಂತ ನರಗಳದು. ಈ ನರಗಳಲ್ಲಿ ನಮ್ಗೆ ಏನಾದ್ರು ಒಂದು ಬ್ಲಾಕ್ಸ್ ಆಗಿರುತ್ತೆ ಅನ್ಕೊಳ್ಳಿ, ಎಲ್ಲಾದ್ರೂ ಒಂದ್ ಕಡೆ ಒಂದು ಬ್ಲಾಕ್ ಆಗಿದ್ರೆ ಮಂಡಿಗೆ ಕರೆಕ್ಟ್ ಆಗಿ ಬೇಕಾಗಿರುವಂತ ಸರ್ಕ್ಯುಲೇಷನ್ ಆಗಲ್ಲ. ಸೊ ಈ ಮಂಡಿಗೆ ಸರ್ಕ್ಯುಲೇಷನ್ ಆಗದಿರೋಂಥ ಸಂದರ್ಭದಲ್ಲಿ ನಾವೇನೋ ಜಾಸ್ತಿ ಪ್ರೆಷರ್ ಕೊಟ್ಟು ಮಂಡಿಗೆ, ಆ ಟೈಮಲ್ಲಿ ಈ ತರ ನೋವುಗಳು, ಈ ತರ ನಾವಾಗ್ಲೇ ಚರ್ಚೆ ಮಾಡ್ದಂಗಿರೋಂಥ ಸಂದರ್ಭಗಳು ಆಗುವಂತ ಒಂದು ವಿಷಯ ಬರುತ್ತೆ. ಸೊ ಈ ಸರ್ಕ್ಯುಲೇಷನ್ ಅಂದ್ರೆ ನಮ್ಮ ಮಸಲ್ಸ್, ಸೆಕೆಂಡ್ ರೀಸನ್ ಆಗಿರುತ್ತೆ ಮಸಲ್ಸ್. ಈ ನಮ್ಮ ಮಂಡಿ ಸುತ್ತ ಇರೋ ಮಸಲ್ಸ್ ಅಲ್ಲಿ ಏನಾದ್ರು ಒಂದು ವೀಕ್ನೆಸ್ ಆಯ್ತು ಅನ್ಕೊಳ್ಳಿ, ಅದು ಏಜ್ ಇಂದ ಕಾರಣ ಆಗಿರ್ಬೋದು, ಇಲ್ಲ ಮಸಲ್ ಟೇರ್ ಆಗ್ಬೋದು, ಎಲ್ಲರೂ ಸಡನ್ ಆಗಿ ಬಿದ್ದು ಟೇರ್ ಆಗಿರ್ಬೋದು, ಇಲ್ಲ ತುಂಬಾ ಪ್ರೆಷರ್ ಆಗಿದಾಗ ಟೇರ್ ಆಗಂತ ಚಾನ್ಸಸ್ ಬರ್ಬೋದು. ಈ ತರ ಎಲ್ಲ ಚಾನ್ಸ್ಗಳಿಂದನೂ ನಮ್ಮ ಮಂಡಿ ನೋವು ಬರುವಂತ ಕಾರಣಗಳಿರುತ್ತೆ. ಮೂರನೇದಾಗಿ ನಮ್ಮ ಚರ್ಮಗಳು, ಅಂದ್ರೆ ಮೇಲೆ ಕೆಳಗೆ ತುಂಬಾ ಡೆಲಿಕೇಟೆಡ್ ಆಗಿರೋ ಚರ್ಮ, ಅದಕ್ಕೆ ಬೇಕಾಗಿರೋಂಥ ಪೌಷ್ಟಿಕತೆ ಅಂತ ವಿಷಯಗಳು ಸಿಗದೇ ಇದ್ದಾಗಲೂ ಈ ಸಮಸ್ಯೆಗಳು ಬರುವಂತ ಚಾನ್ಸಸ್ ಇರುತ್ತೆ. ಅದೇ ರೀತಿಯಲ್ಲಿ ನಿಮಗೆ ಮೂಳೆಯಲ್ಲಿ ಆಸ್ಟಿಯೋಆರ್ಥರೈಟಿಸ್ ಅಂತ ಆಗ್ಲೇ ನಾವು ಡಿಸ್ಕಸ್ ಮಾಡಿದ್ವು. ಸೊ ಮೂಳೆಗೆ ಎಫೆಕ್ಟ್ ಆಗುವಂತ ಕಾಯಿಲೆಗಳು, ಈ ಎಲ್ಲಾ ಕಾಯಿಲೆಗಳಿಗೂ ಈ ಮರ್ಮ ಚಿಕಿತ್ಸೆ ನಾವು ಪೂರ್ತಿ ಶರೀರದಲ್ಲಿ ಮಾಡೋದ್ರಿಂದ, ಅದು ಅಭ್ಯಂಗ. ಮರ್ಮ ಚಿಕಿತ್ಸೆ ಅಂದ್ರೆ ಕೆಲವೊಂದು ಕಡೆ ಬರೀ ನಮಗೆ ಬೆರಳಿಟ್ಟು ಅಮ್ಕಿ ಮಾಡ್ತಾರೆ, ಅದಲ್ಲ. ಇದು ಪೂರ್ತಿ ನಮಗೆ ಮಸಾಜ್ ಅಂತಾನೆ ಹೇಳ್ತೀವಿ. ಶರೀರದ ಪೂರ್ತಿ ನಮಗೆ ವಿಶೇಷವಾಗಿರೋ ಥೆರಪಿಸ್ಟ್ಗಳು ಆ ನರಗಳ ಮೇಲೆ ಅದಕ್ಕೆ ಇರೋ ಬ್ಲಾಕ್ಸ್ನೆಲ್ಲ ತೆಗೆದು ಮಂಡಿಗೆ ಬೇಕಾಗಿರೋಂಥ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿ ಮಸಲ್ಸ್ನ ಸ್ಟ್ರೆಂಥನ್ ಮಾಡಿ, ಅದೇ ರೀತಿಯಲ್ಲಿ ಮೂಳೆಗಳಿಗೆ ಬೇಕಾಗಿರುವಂಥ ಆ ಎಣ್ಣೆಗಳು, ಕೆಲವೊಂದು ತೈಲಗಳು ನಾವೇನು ಉಪಯೋಗಿಸ್ತೀವಿ ಅದಕ್ಕೆ ಬೇಕಾಗಿರೋಂಥ ಫ್ಲೂಯಿಡ್ನ ಜನರೇಟ್ ಮಾಡುವಂಥದ್ದು ಮಾಡಿದ್ರೇ ಹಲವಾರು ಸಮಸ್ಯೆಗಳು ಮರ್ಮದಿಂದನೇ
ಒಂದು ಪೂರ್ತಿಯಾಗಿ ಒಂದು ಸೊಲ್ಯೂಷನ್ ಸಿಕ್ಕಿರುತ್ತೆ. ಓಕೆ ಡಾಕ್ಟರ್, ಇನ್ನ ಮಂಡಿ ನೋವಿಗೆ ಒಮ್ಮೆ ಚಿಕಿತ್ಸೆ ಪಡೆದ ನಂತರ ಅದು ಮತ್ತೇನಾದ್ರೂ ರಿಟರ್ನ್ ಆ ಮಂಡಿ ನೋವು ಬರೋ ಚಾನ್ಸಸ್ ಇದೆ ಅಥವಾ ಒಮ್ಮೆಲೆ ಟ್ರೀಟ್ಮೆಂಟ್ಗೆ ಕ್ಲಿಯರ್ ಆಗುವಂತ? ಇಲ್ಲ ನೋಡಿ, ಅದರಲ್ಲಿ ಈಗ ನಮಗೆ ಆಯುರ್ವೇದ ಅಂತ ಹೇಳಿದಾಗ ಯಾವುದೇ ಚಿಕಿತ್ಸೆ ನಾವು ಕೊಟ್ಟಾಗ್ಲೂ ರೆಸ್ಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳ್ತೀವಿ. ಅಂದ್ರೆ ನಾನು ಆಗ್ಲೇ ಹೇಳ್ದಾಗೆ ಇದನ್ನ ನಾವು ಬಿಡಿಸಿ ಇಲ್ಲಿಗೆ ನಾವು ಫ್ಲೂಯಿಡ್ ಜನರೇಟ್ ಮಾಡ್ತೀವಿ. ಅಂದ್ರೆ ಈಗ 17ರಿಂದ 21 ದಿನಗಳು ಅವರು ದೋಷ ಯಾವುದು ಅಂತೇಳಿ ನಾವು ಐಡೆಂಟಿಫೈ ಮಾಡಿ ಆ 21 ದಿನಗಳನ್ನು ನಾವು ಚಿಕಿತ್ಸೆ ಕೊಟ್ಟಾಗ ಇದನ್ನ ಎಳೆದು ನಾವು ಒಳಗೆ ಫ್ಲೂಯಿಡ್ ನ ಜನರೇಟ್ ಮಾಡ್ತೀವಿ. ಈ ಜೆಲ್ ನ ಜನರೇಟ್ ಮಾಡಾದ್ಮೇಲೆ ನೀವು ಕಂಪ್ಲೀಟ್ ಮಸಲ್ಸ್ ಎಲ್ಲ ಸ್ಟ್ರೆಂತ್ ಆಗಬೇಕು. ಅಂದ್ರೆ ಮಸಲ್ ಸ್ಟ್ರೆಂಥನಿಂಗ್ ಮಾಡುವಂತ ಟ್ರೀಟ್ಮೆಂಟ್ಸ್ ನಾವು ಕೊಟ್ಟಿರ್ತೀವಿ. ಈ ಮಸಲ್ ಸ್ಟ್ರೆಂತ್ ಪೂರ್ತಿಯಾಗಿ ಆಗ್ಬೇಕು ಅಂದ್ರೆ ಸೆಲ್ಫ್ ಆಗಿ ಅದಾಗಬೇಕು. ಸೊ ಅದಕ್ಕೆ ಯು ನೀಡ್ ಟು ಗಿವ್ ಕಂಪ್ಲೀಟ್ ರೆಸ್ಟ್ ಫಾರ್ ಯುವರ್ ನೀ. ಅಂದ್ರೆ ನಿಮ್ಮ ಮಂಡಿಗೆ ಕಂಪ್ಲೀಟ್ ಆಗಿ ರೆಸ್ಟ್ ಕೊಡಬೇಕು. ಹೆಚ್ಚು ಕಮ್ಮಿ 1 ತಿಂಗಳು 2 ತಿಂಗಳು 3 ತಿಂಗಳು ಅದು ವಯಸ್ಸು ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ ಒಂದು 3 ತಿಂಗಳವರೆಗೂ ನೀವು ರೆಸ್ಟ್ ಕೊಟ್ರೆ ಮಸಲ್ಸ್ ಎಲ್ಲ ನಿಮ್ಗೆ ಹಾರ್ಡ್ ಆಗಿ ಮತ್ತೆ ಮಾಮೂಲಿ ಆ ಮುಂಚೆ ಹೇಗಿತ್ತು ಅದೇ ರೀತಿಯಲ್ಲಿ ನಿಮ್ಗೆ ಫಾರ್ಮ್ ಆಗ್ಬಿಡುತ್ತೆ. ಅದ್ರ ಬದಲ ಅವಾಗ ನಿಮ್ಗೆ ಪರಿಪೂರ್ಣವಾಗಿ ಇದು ಗುಣ ಆಗುತ್ತೆ ಮತ್ತೆ ಜೀವನ ಪೂರ್ತಿ ಇದಕ್ಕೆ ಚಿಕಿತ್ಸೆ ಬೇಕಾಗಿ ಬರಲ್ಲ. ಬಟ್ ಕೆಲವೊಂದು ಸಂದರ್ಭದಲ್ಲಿ ತುಂಬಾ ಕೆಲಸ ಮಾಡೋರು ಇಲ್ಲ ಗವರ್ಮೆಂಟ್ ಆಫೀಸ್ ಇಲ್ಲ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಇಂಥವ್ರು, ಇಲ್ಲ ಮನೆಯಲ್ಲಿ ಮಹಿಳೆಯರು, ಇಲ್ಲ ಮನೆ ಮಕ್ಕಳನ್ನೆಲ್ಲ ನೋಡ್ಕೋಬೇಕು ಸರ್, ನಾನು ನಿಂತ್ಕೊಳ್ಳೇಬೇಕು, ಅಡಿಗೆ ಮಾಡಲೇಬೇಕು ಅಂತ ಈ ತರ ಸಂದರ್ಭಗಳು ಏನಾಗುತ್ತೆ ಅಂದ್ರೆ ನಾವ್ ಇಲ್ಲಿಂದ ಕಳ್ಸಿರ್ತೀವಿ. ಕಳ್ಸಾದ್ಮೇಲೆ ಮತ್ತೆ ಇದ್ರ ಮೇಲೆ ಏನೋ ಪ್ರೆಷರ್ ಬಿತ್ತು ಅಂದ್ರೆ ಮತ್ತೆ ಇದು ಹೋಗಿ ಕಚ್ಕೊಳ್ಳುತ್ತೆ, ಮತ್ತೆ ಇದು ಜೆಲ್ಲು ನಾವ್ ಏನ್ ಫಾರ್ಮ್ ಮಾಡಿರ್ತೀವಿ ಅದು ಆಚೆ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಅವಾಗ ಮತ್ತೆ ಚಿಕಿತ್ಸೆ ಬೇಕಾಗುವಂತ ಕಾರಣಗಳು ಬರುತ್ತೆ. ಬಟ್ ಆ 2ನೇ ಚಿಕಿತ್ಸೆ ಬಂದಾಗ ನಮ್ಮಲ್ಲಿ ಅಡ್ಮಿಟ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ಜೆಲ್ನ ಫಾರ್ಮ್ ಮಾಡಿ ಈ ಎಲ್ಲ ಮಸಲ್ಸ್ ಸ್ಟಿಫ್ ಆಗೋ ಅಂದ್ರೆ ಅದು ತಿರ್ಗಾ ಟೈಟನ್ ಆಗೋವರೆಗೂ ನಾವು ಅವ್ರನ್ನ ಡಿಸ್ಚಾರ್ಜ್ ಮಾಡೋಂಥ ವಿಷಯ ಮಾಡದೆ ಪರಿಪೂರ್ಣ ಪ್ರಮಾಣದಲ್ಲಿ ಗುಣ ಮಾಡಿ ಕಳಿಸ್ಕೊಡ್ತೀವಿ. ಎಸ್, ಓಕೆ. ಇನ್ನು ಡಾಕ್ಟರ್, ಈ ಒಂದು ಮಂಡಿ ನೋವಿನ ಚಿಕಿತ್ಸೆಗೆ ಅಂದ್ರೆ ಎಷ್ಟು ದಿನಗಳ ಚಿಕಿತ್ಸೆ ಬೇಕಾಗಬಹುದು? ಮೊದಲನೇ ಕೋರ್ಸ್ ಅಥವಾ ಕೋರ್ಸ್ ವೈಸ್ ಏನಾದ್ರು ತಗೊಳ್ಳುವಂತ ಆಫರ್ಸ್ ಇದೆಯಾ? ಎಸ್, ಖಂಡಿತವಾಗ್ಲು. ಅಂದ್ರೆ ಆಗ್ಲೇ ನಾವು ಹೇಳ್ದಾಗೆ ನಮ್ಮ ಡಾಕ್ಟರ್ಸ್ ಎಲ್ಲ ಡಿಸ್ಕಸ್ ಮಾಡುವಾಗ ಅವರು ದೋಷಗಳನ್ನ ನೋಡಿ ನಾವು ಚಿಕಿತ್ಸೆ ತೀರ್ಮಾನ ಮಾಡ್ತೀವಿ. ಅದರಲ್ಲೂ ಕೆಲವೊಂದು ಚಿಕ್ಕ ವಯಸ್ಸಿಕರು, ಈಗ ಒಂದು 18 ವಯಸ್ಸು 20 ವಯಸ್ಸು ಅಂತ ಒಂದು ಯುವಕರಿಗೆಲ್ಲ ನಾವು ಹೋದಾಗ ಒಂದು 7 ದಿನದ ಚಿಕಿತ್ಸೆ ಇದ್ರೆ ಸಾಕಾಗುತ್ತೆ. ಇನ್ನೊಂದು ಕೆಲವು ಸಂದರ್ಭಗಳಲ್ಲಿ 14 ದಿನದ್ದು ಚಿಕಿತ್ಸೆ ಕೊಡಬೇಕಾಗುತ್ತೆ. ಇನ್ನೊಂದು ಕೆಲವೊಂದು ವಿಷಯಗಳಲ್ಲಿ 17 ದಿನದ್ದು. ತುಂಬಾ ಏಜ್ ಆಗಿ ತುಂಬಾ ವರ್ಷಗಳಿಂದ ಅನುಭವಿಸ್ತಾ ಇದ್ದಾರೆ, 20 ವರ್ಷ 30 ವರ್ಷದಿಂದ ಅನುಭವಿಸ್ತಾ ಇದ್ದಾರೆ, ಅವ್ರು ಪರಿಪೂರ್ಣ ಗುಣ ಕಾಣಬೇಕು ಅನ್ನೋದಾದ್ರೆ ಒಂದು 21ರಿಂದ 28 ದಿನಗಳವರೆಗೂ ಒಳರೋಗಿಯಾಗಿ ಸೇರ್ಕೋಬೇಕಾಗುತ್ತೆ. ಆದ್ರೆ ನೋವು ಅವ್ರ ಸಮಸ್ಯೆಗಳೆಲ್ಲ ಒಂದು 4-5 ದಿನಗಳು ಇಲ್ಲಾಂದ್ರೆ 6 ದಿನಗಳಲ್ಲೇ ಅದಕ್ಕೊಂದು ಪರಿಹಾರ ಸಿಗುತ್ತೆ. ನನಗೆ ಈಗೆಲ್ಲ ಸರಿ ಹೋಯ್ತು ನಾನು ಹೋಗ್ತೀನಿ ಅನ್ನೋದಾದ್ರೆ ಮತ್ತೆ ಅದು ಬರುವಂತ ಚಾನ್ಸಸ್ ಇರುತ್ತೆ. ಓಕೆ ಡಾಕ್ಟರ್, ಇವಾಗ ಜನ ಏನ ತಿಳ್ಕೊಳ್ತಾರೆ ಅಂದ್ರೆ ಇಂಥ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಟೈಮಲ್ಲಿ ಈ ರೀತಿಯಾದಂತಹ ಆಯುರ್ವೇದಿಕ್ ಚಿಕಿತ್ಸೆಗಳು ತುಂಬಾನೇ ಕಾಸ್ಟ್ಲಿ ಆಗಿರುತ್ತೆ, ನಮಗೆ ಎಲ್ಲಾ ವರ್ಗದವರಿಗೂ ಬೇರ್ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಈ ಒಂದು ಮರ್ಮ ಚಿಕಿತ್ಸೆಯನ್ನ ಎಲ್ಲಾ ವರ್ಗದವರು ಬೇರ್ ಮಾಡಬಹುದಾ? ಯಾವ ರೀತಿ ಇರುತ್ತೆ ಇದೊಂದು ಅಫೋರ್ಡೆಬಲ್ ಆಗಿರುವಂತ ಅಮೌಂಟ್ ರೇಟ್ ಅಲ್ಲಿ ಯಾವ ರೀತಿ ಬರಬಹುದು? ಖಂಡಿತವಾಗ್ಲೂ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕಂದ್ರೆ ಬಹಳಷ್ಟು ಜನ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮಲ್ಲಿ ನೋಡಿ, ನಮ್ಮಲ್ಲಿ ನಾವು ಆಯುರ್ವೇದದಲ್ಲಿ ಯೂಸ್ ಮಾಡೋದು ಎಲ್ಲ ಗಿಡಮೂಲಿಕೆಗಳು ಮತ್ತೆ ಈ ತರ ಕಷಾಯ ಅರಿಷ್ಟಗಳು ಇಂಥದನ್ನೆಲ್ಲ ನಾವು ಯೂಸ್ ಮಾಡ್ತೀವಿ. ಇದನ್ನೆಲ್ಲ ನಾವು ಮಾಡಬೇಕು ಅನ್ನೋದಾದ್ರೆ ಎಲ್ಲ ಕಂಪನಿಗಳಿಗೂ ಅದರದೇ ಆದ ಸಮಯಗಳು ತಗೊಳುತ್ತೆ. ಅದರಿಂದ ಮತ್ತೆ ಮೂಲ ಸಮಸ್ಯೆ ಏನು ಅಂತ ಕಂಡಿಡ್ದು ಅದಕ್ಕೆ ಚಿಕಿತ್ಸೆ ಕೊಟ್ಟು ಜೀವನ ಪೂರ್ತಿ ಪರಿಹಾರ ಕೊಡುವಂಥದ್ದು ಆಯುರ್ವೇದ ಚಿಕಿತ್ಸೆ. ಸೊ ಇಲ್ಲಿ ನಾವು ಅದ್ರ ಜೊತೆಗೆ ಮರ್ಮ ಮಾಡ್ತಾ ಇದೀವಿ. ಮರ್ಮ ಚಿಕಿತ್ಸೆ ಮಾಡೋದ್ರಿಂದ ನಿಮಗೆ ಗುಣ ಅಂತೂ ಖಚಿತ. ಆದ್ರೆ ನೀವೀಗ ಒಂದು ಮಂಡಿ ನೋವು ಅಂತೇಳಿ ಹೋಗಿ ಕ್ಯಾಟ್ರೇಜ್ನ ರಿಪ್ಲೇಸ್ಮೆಂಟ್ ಮಾಡಿಕೊಂಡು ಇಲ್ಲ ಮಂಡಿನ ರಿಪ್ಲೇಸ್ ಮಾಡೋಂಥ ಒಂದು ಸಿಚುವೇಶನ್ ಬರುವಾಗ ನಿಮಗೆ ಅಲ್ಲಿ ಎಷ್ಟು ಖರ್ಚಾಗುತ್ತೋ ಅದ್ರದ್ದೊಂದು ಅರ್ಧ ಭಾಗಕ್ಕಿಂತ ಕಮ್ಮಿ ಅಂತಾನೆ ಹೇಳ್ಬೋದು. ಈಗ ನೋಡಿ, ಉದಾಹರಣೆಗೆ ನಾನು ಹೇಳ್ತೀನಿ, ಈಗ ನಮ್ಮಲ್ಲಿ 1-2-3 ಜನ ಪೇಷಂಟ್ ತಗೋತಾ ಇದ್ದಾರೆ, ಔಟ್ ಪೇಷಂಟ್ ಆಗಿ ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆಲ್ಲ 21 ದಿನ ಇಲ್ಲಾಂದ್ರೆ 17 ದಿನದ ಚಿಕಿತ್ಸೆಗಳಿಗೆ ಅವ್ರಿಗೆ ಮ್ಯಾಕ್ಸಿಮಮ್ ಅಂತ ಹೋದ್ರು ಒಂದು 30-32 ಸಾವಿರ ರೂಪಾಯಿ ಬರ್ಬೋದು ಪೂರ್ತಿ ಪ್ರಮಾಣದಲ್ಲಿ. ಇಲ್ಲ ಅಲ್ಲಿ ಒಳರೋಗಿಯಾಗಿ ಅವ್ರು ಸೇರ್ಕೊಂಡು ಮಾಡ್ತೀವಿ ಅನ್ನೋದಾದ್ರೆ ಅಲ್ಲಿದ್ದು ಏನ್ ರೂಮ್ ರೆಂಟ್ ಏನಿದೆ ಮತ್ತು ಊಟದ ಏನಿದೆ ಎಕ್ಸ್ಟ್ರಾ ಆಗ್ಬೋದು ಅಷ್ಟೇ. ಇದು ನಮಗೆ ನೋಡೋದಾದ್ರೆ ಒಂದು ಸರ್ಜರಿ ಮಾಡಿ ಖರ್ಚಾಗೋಕ್ಕಿಂತ ಕಮ್ಮಿ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಎಲ್ಲೂ ಕುಯ್ಯಕ್ಕೆ ಹೋಗ್ತಾ ಇಲ್ಲ. ಮತ್ತೆ ಇದು ಎಲ್ಲ ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಮಾಡೋಂಥದ್ದು. ಎಸ್, ಭಾಗ್ಯ ಅಂತ ಮೈಸೂರಿಂದ ಮತ್ತೊಬ್ರು ಕರೆ ಮಾಡಿದ್ರೆ. ಭಾಗ್ಯ ಅವರೇ ನಮಸ್ಕಾರ. ನಮಸ್ಕಾರ. ಭಾಗ್ಯ ಅವರೇ, ನಿಮ್ಗೂ ಕೂಡ ಮಂಡಿ ನೋವಿನ ಸಮಸ್ಯೆ ಏನಾದ್ರು ಇದೆಯಾ? ಮಂಡಿ ನೋವಲ್ಲ ಸರ್, ಕೈ ನೋವು ಸರ್ ನಂಗೆ. ಖಂಡಿತ ಡಾಕ್ಟರ್ ಆಶಾ ಅವರಿದ್ದಾರೆ, ಅವರೊಟ್ಟಿಗೆ ಮಾತನಾಡಿ. ಹಲೋ. ಹಲೋ. ಹಾ ಹೇಳಿ ಮೇಡಮ್, ನಂದು ಮೂಳೆ ಸೌದಿರುತ್ತೆ, ಜೈಂಟು ಕೈ.
ಅದು ಏನ್ ಮಾಡಿದ್ರು ಕಮ್ಮಿ ಆಗ್ತಾನೆ ಇಲ್ಲ ಮೇಡಮ್, ಏನ್ ಮಾಡ್ಬೇಕು ಮೇಡಮ್? ರೇಡಿಯೇಟಿಂಗ್ ಪೈನ್ ಇದೆಯಾ? ಹೌದು, ಏನೋ ಒಂದ್ ಬಿಂದು ಒಂದ್ ಚಿಕ್ಕ ಚೊಂಬೆ ಎತ್ತಕ್ ಆಗಲ್ಲ, ಹಾ, ಅಷ್ಟು ನೋವಿದೆ. ಅಷ್ಟು ನೋವಿದೆಯಾ? ಯಾವಾಗಿಂದ? 2 ತಿಂಗಳಿಂದ ಮೇಡಮ್. 2 ತಿಂಗಳಿಂದ. ಇವಾಗ ಅಲೋಪತಿ ಮೆಡಿಸಿನ್ಸಾ ತಗೊಳ್ಳೋದು? ಅದಕ್ಕೆ ನಮ್ಮ ಹತ್ರ ಟ್ರೀಟ್ಮೆಂಟ್ ಇದೆ, ನೀವು ಒಂದ್ಸತಿ ಬರ್ಬೇಕು ಹಾಸ್ಪಿಟ್ಲ್ ಹತ್ರ. ಮೇಡಮ್ ಜೈಂಟ್ ಅಲ್ಲ ನೋಡಿ ಅಮ್ಮ, ಅದರಲ್ಲಿ ನಿಮ್ಗೆ ನೋವು ಅಂತ ಹೇಳಿದ್ರೆ ಬೆನ್ನಲ್ಲೆಲ್ಲ ನಿಮ್ಗೆ ನೋವು ಕಾಣ್ತಾ ಇದೆಯಾ? ಬೆನ್ನಲ್ಲಿ ಎಲ್ಲಿಲ್ಲ ಸರ್, ಕೈ ಸರ್. ಬೆನ್ನು ಕತ್ತತ್ರ ಎಲ್ಲ ನೋವಿಲ್ಲ? ಗುಡ್ಸ್ಲಿಕ್ಕಾಗಲ್ಲ. ಹಾ ಗುಡ್ಸಕ್ಕಲ್ಲ ಅಂದ್ರೆ ನಿಮ್ಗೆ ಈ ಕೈ ಕೆಳಗೆ ಒಂಥರ ನರ ಎಳ್ದಂಗಾಗುತ್ತಾ? ಇಲ್ಲ, ತುಂಬಾ ಜೈಂಟ್ ಹತ್ರನೇ ತುಂಬಾ ನೋವು. ಈ ಜಾಯಿಂಟ್ ಹತ್ರ ಅಂದ್ರೆ ಇಲ್ಲಿ ಜಾಯಿಂಟ್ ಗಳ ಹತ್ರ ತುಂಬಾ ನೋವಿದೆ. ನೀವು ಒಂದು ಕೆಲಸ ಮಾಡಿ ಮೇಡಮ್, ದಯಮಾಡಿ ನೀವು ನಮ್ಮ ಹಾಸ್ಪಿಟ್ಲಿಗೆ ಬಂದು ಒಂದ್ಸತಿ ನೀವು ಕನ್ಸಲ್ಟೇಷನ್ ಮಾಡಿ, ಕೆಲವೊಂದು ಪರೀಕ್ಷೆಗಳಿದೆ ಇದಕ್ಕೆ. ಆ ಪರೀಕ್ಷೆಗಳನ್ನ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಏನಿದೆ ಸಮಸ್ಯೆ ಏನು ಅಂತೇಳಿ ನಮ್ಗೆ ತಿಳಿದು ಬಂದ್ರೆ ಅದಕ್ಕೆ ಬೇಕಾಗಿರೋ ಚಿಕಿತ್ಸೆನ ಕೊಟ್ರೆ ಅದಕ್ಕೆ ಪೂರ್ತಿ ಪ್ರಮಾಣದಲ್ಲಿ ಪರಿಹಾರ ಮಾಡುತ್ತದೆ. ಯಾಕಂದ್ರೆ ಇದು ನಾವು ನೋಡೋ ಕೇಸ್ಗಳಲ್ಲಿ ಕೈ ನೋವು ಇದೆಲ್ಲ ಸಣ್ಣ ಒಂದು ವಿಷಯ ಅಂತಾನೆ ಹೇಳ್ಬೋದು ಅಲ್ಲಿ ಮರ್ಮ ಚಿಕಿತ್ಸೆ ಪ್ರಕಾರ. ಎಕ್ಸ್ರೇ ಎಲ್ಲ ಮಾಡಿಸಿದೀನಿ. ಆ ರಿಪೋರ್ಟ್ ಎಲ್ಲ ತಗೊಂಡ್ ಬನ್ನಿ ಮೇಡಮ್. ಈಗ ಔಷಧಿ ತಗೋತಾ ಇದ್ದೀರಲ್ವಾ ನೀವು? ಇಲ್ಲ, ನಿಲ್ಸ್ಬಿಟ್ಟಿದೀನಿ ಸರ್. ನಿಲ್ಸ್ಬಿಟ್ಟಿದ್ರೆ ಯೋಚನೆ ಮಾಡ್ಬಿಡಿ ಅಮ್ಮ, ನಿಮಗೆ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಗುಣ ಆಗಂತ ಚಿಕಿತ್ಸೆ ನಮ್ಮಲ್ಲಿದೆ. ನೀವು ಹೇಳಿದ ಪ್ರಕಾರ, ಈಗ ಕೇಳಿದ ಪ್ರಕಾರ ನಮ್ಮಲ್ಲಿದೆ. ಒಂದ್ಸಲಿ ಬಂದು ನಾವು ನೋಡಾದ್ಮೇಲೆ ಅದಕ್ಕೆ ಬೇಕಾಗಿರೋ ಔಷಧಿಗಳನ್ನ ಕೊಟ್ಟು ಖಂಡಿತ. ಅಲ್ಲ, ಈಗ ನೀವು ಹೇಳಿದ್ದು ಕೈದು ಅಂತ ಹೇಳಿದ್ರೆ ಅದ್ರ ಅವಶ್ಯಕತೆ ಬರಲ್ಲ. ಬರೀ ನೀವು ಕನ್ಸಲ್ಟೇಷನ್ ಮಾಡಿ ಔಷಧಿ ತಗೊಳ್ಳೋ ಪ್ರಕಾರನೇ ನಿಮ್ಗೆ ಚೆನ್ನಾಗಾಗ್ಬೋದು. ನೀವು ಒಂದ್ಸಲಿ ಬನ್ನಿ ಮೇಡಮ್ ಯಾವುದಕ್ಕೂ. ಧನ್ಯವಾದಗಳು ಭಾಗ್ಯ ಅವರೇ ಕರೆ ಮಾಡಿದಕ್ಕಾಗಿ. ಎಸ್ ಡಾಕ್ಟರ್, ನಾನು ನಿಮ್ಮೊಟ್ಟಿಗೆ ಮತ್ತಷ್ಟು ಮಾತನಾಡ್ತೀನಿ. ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ನ ನಂತರ. ದುಡ್ಡಿಗೇನಾದ್ರೂ ವ್ಯವಸ್ಥೆ ಮಾಡ್ತೀನಿ ಬಿಡಿ ಸರ್. ದುಡ್ಡಿಗೇನು ಮಾಡಿ ಯಾಕೆ ಯೋಚನೆ ಮಾಡ್ತೀರಾ? ನನ್ ಮದ್ವೆಗೆ ಅಂತ ಇಟ್ಟಿರೋ ಚಿನ್ನನ ಶ್ರೀ ಕನ್ನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇಟ್ಟು ಸಾಲ ತಗೊಳ್ಳೋಣ. ಅಲ್ಲಿ ತಿಂಗಳಿಗೆ ₹1 ಕಡಿಮೆ ಬಡ್ಡಿ, ಅಲ್ಲದೆ 20 ನಿಮಿಷಕ್ಕೆ ಸಾಲ ಸಿಗುತ್ತಪ್ಪ. SR Technologies, the complete solar solution. ಇವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು. ಉತ್ತಮ ಗುಣಮಟ್ಟದ SR ಉತ್ಪನ್ನಗಳನ್ನ ಈಸಿ EMI ಹಾಗೂ ಎಕ್ಸ್ಚೇಂಜ್ ಆಫರ್ನೊಂದಿಗೆ ಪಡೆಯಿರಿ. SR Technologiesಗೆ ರಾಜ್ಯಾದ್ಯಂತ ವಿತರಕರು ಬೇಕಾಗಿದ್ದಾರೆ. ಸಂಪರ್ಕಿಸಿ 9980917976 ಹಾಗೂ 9964832118. ಹಲೋ ಡಾಕ್ಟರ್, ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನೀವು ಕೂಡ ಯಾವುದಾದ್ರೂ ಸಮಸ್ಯೆಯಿಂದ ಬಳಲ್ತಾ ಇದ್ರೆ, ಆಯುರ್ವೇದದಲ್ಲಿ ಅದಕ್ಕೆ ನಿಮಗೆ ಉತ್ತಮ ಚಿಕಿತ್ಸೆ ಬೇಕು ಅಂದ್ರೆ ನೀವು ಕೂಡ HMC ಆಯುರ್ವೇದಿಕ್ ಆಸ್ಪತ್ರೆಗೆ ಖಂಡಿತ ಹೋದ್ರೆ ನಿಮ್ಮ ಎಲ್ಲ ಸಮಸ್ಯೆಗೂ ಕೂಡ ಶಾಶ್ವತವಾದ ಪರಿಹಾರವನ್ನ ತಿಳ್ಕೋಬಹುದು. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಬೇಕಂದ್ರೆ ನಮ್ಮ ಟಿವಿಯ ಸ್ಕ್ರಾಲ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ ಒಟ್ಟಿಗೆ ನಿಮ್ಮ ಒಂದು ಸಮಸ್ಯೆನ ಹೇಳ್ಕೊಂಡ್ರೆ ಅದಕ್ಕೂ ಕೂಡ ಒಂದು ಉತ್ತಮ ಪರಿಹಾರವನ್ನ ಪಡ್ಕೋಬಹುದು. ಎಸ್, ಇನ್ನು ಮೈಸೂರಿನಿಂದ ನಾಗೇಂದ್ರನವರು ಕೂಡ ಕರೆ ಮಾಡಿದ್ದಾರೆ. ನಾಗೇಂದ್ರ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಾಗೇಂದ್ರ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ತಾಯಿ ಬಗ್ಗೆ ಸರ್. ಎಸ್, ಖಂಡಿತ. ಡಾಕ್ಟರ್ ಆಶಾ ಅವರು ಇದ್ದಾರೆ, ಒಟ್ಟಿಗೆ ಮಾತನಾಡಿ. ಓಕೆ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನಮ್ಮ ತಾಯಿಗೆ ಬೋನ್ ಆಪರೇಷನ್ ಮಾಡ್ಬೇಕಂತ ಹೇಳಿದ್ದಾರೆ. ಮಂಡಿ ಅವ್ರ ಕೈಲಿ ನಡೆಯೋದಕ್ಕೆ ಸಿಕ್ಕಾಪಟ್ಟೆ ಪೇನಿ ಒಂದು ಲಾಸ್ಟ್ 10 days ಇಂದ. ಸೊ ಅಲ್ಲಿ ಕರ್ಕೊಂಡ್ ಬರ್ಬೋದಾ ಮೇಡಮ್? ಕರ್ಕೊಂಡ್ ಬನ್ನಿ, ಏನು ಬೇಕಾಗಿಲ್ಲ. ಎಷ್ಟು ವಯಸ್ಸಾಗಿದೆ ಅವ್ರಿಗೆ? 60 years ಮೇಡಮ್. 60 ವರ್ಷ. 60 ವರ್ಷನಾ? ಹೌದು. ಸರ್ಜರಿ ಏನು ಬೇಕಾಗಿಲ್ಲ, ನೀವು ಒಂದ್ಸತಿ ಕರ್ಕೊಂಡ್ ಬನ್ನಿ. ಹೌದಾ ಮೇಡಮ್? ಸಾಯಂಕಾಲ ಈವ್ನಿಂಗ್ ಟೈಮಿಂಗ್ಸ್ ಎಷ್ಟು ಗಂಟೆಗೆ ಮೇಡಮ್? ಬೆಳಿಗ್ಗೆ 9 ಈವ್ನಿಂಗ್ ಸಂಜೆ 6. ಬೆಳಿಗ್ಗೆ 9 ಗಂಟೆಯಿಂದ ಈವ್ನಿಂಗ್ 6 o'clock ಬರಕ್ಕೆ ಇರ್ತೀವಿ. ಓಕೆ ಮೇಡಮ್, ತುಂಬಾ ಧನ್ಯವಾದಗಳು ನಾಗೇಂದ್ರ ಅವರ ಕರೆ ಮಾಡೋದಕ್ಕಾಗಿ. ಎಸ್ ಡಾಕ್ಟರ್, ನಮ್ಮ ಮಾತುಕತೆಯನ್ನ ಮುಂದುವರಿಸೋಣ. ಇತ್ತೀಚಿನ ದಿನಗಳಲ್ಲಿ ನಾವು ಕೂಡ ಟೆಕ್ನಾಲಜಿ ಬದಲಾದಂತೆ ನಾವು ಕೂಡ ಬದಲಾಗ್ತಾ ಇದೀವಿ. ಎಲ್ಲರೂ ಕೂಡ ಅಲೋಪತಿ ಅನ್ನೋಕ್ಕಿಂತ ಇಂಗ್ಲಿಷ್ ಮೆಡಿಸಿನ್ ಮೇಲೆ ತುಂಬಾನೇ ಡಿಪೆಂಡ್ ಆಗ್ತಾ ಇದೀವಿ. ಆದ್ರೆ ಇಂಥ ಒಂದು ಕೆಲವೊಂದು ಸಮಸ್ಯೆಗಳಿಗೆ ಆಯುರ್ವೇದ ಎಷ್ಟು ಚಿಕಿತ್ಸೆ ತಗೊಳ್ಳೋದು ಉಚಿತ ಅಂತ ಹೇಳ್ತೀರಾ?
ಸರ್ ಖಂಡಿತವಾಗ್ಲು ಆಯುರ್ವೇದದಲ್ಲಿ ನಿಮಗೆ ಯಾವ ರೀತಿಯಲ್ಲಿರೋ ಸೈಡ್ ಎಫೆಕ್ಟ್ಸ್ ಇಲ್ಲ, ಮೊದಲನೇ ಪ್ಲಸ್ ಪಾಯಿಂಟ್ ಇದು. ಯಾಕಂದ್ರೆ ನಾವು ಆಯುರ್ವೇದದಲ್ಲಿ ಯಾವತ್ತು ಯಾವುದೇ ಕಾರಣಕ್ಕೂ ಕಾಯಿಲೆನ ಅರೆಸ್ಟ್ ಮಾಡೋಂಥದ್ದು ಮಾಡಲ್ಲ. ಅಂದ್ರೆ ಕಾಯಿಲೆಗೆ ಮೂಲ ಕಾರಣಗಳೇನು ಅದನ್ನ ಹುಡುಕಿ ಆ ಕಾರಣಕ್ಕೆ ಚಿಕಿತ್ಸೆ ಕೊಟ್ಟು ಪರಿಪೂರ್ಣ ಪ್ರಮಾಣದಲ್ಲಿ ನಾವು ಅದನ್ನ ಹೋಗಲಾಡಿಸುವಂಥದ್ದೇ ನಮ್ಮ ಆಯುರ್ವೇದ ಮಾಡುವಂತ ಮೇನ್ ಕಾರ್ಯಕ್ರಮ. ಅದರಲ್ಲೂ ನೀವಾಗಲೇ ಕೇಳಿದಾಗೆ ಇವತ್ತಿನ ದಿನದಲ್ಲಿ ನೀವು ಹೇಳ್ದಾಗೆ ಬಹಳಷ್ಟು ಜನ ಅಲೋಪತಿ ಇಂಗ್ಲಿಷ್ ಮೆಡಿಸಿನ್, ನಾವು ಕೂಡ ಈಗ ನಮಗೂ ಕೂಡ ಒಂದು ಆಕ್ಸಿಡೆಂಟ್ ಆಯ್ತು, ಇಲ್ಲ ಒಂದು ಟ್ಯೂಮರ್ ಬಂತು, ಅವಾಗ ನಾವು ಕೂಡ ಈ ಹೇಳ್ದಾಗೆ ನಮ್ಮ ಸರ್ಜರಿಗೆ ಹೋಗ್ಲೇಬೇಕಾಗುತ್ತೆ. ಯಾಕಂದ್ರೆ ಇಮಿಡಿಯೇಟ್ ಸೊಲ್ಯೂಷನ್ ನಿಮ್ಗೆ ಸಿಕ್ಕೋದು ಸರ್ಜರಿ ಪ್ರಕಾರನೇ. ಯಾಕಂದ್ರೆ ಆಯುರ್ವೇದದಿಂದನೇ ನಾವು ನಾವು ಕಲ್ತಿದ್ದ ಪ್ರಕಾರ ಸುಶ್ರುತ ಅವರು ಅಂದ್ರೆ 5500 6000 ವರ್ಷಗಳ ಹಿಂದೆ ಸುಶ್ರುತ ಅವರ ಒಂದು ರೋಗಿಗೆ ಈ ತರ ಒಂದು ಬ್ರೈನ್ ಟ್ಯೂಮರ್ ಬಂದಾಗ ಫಸ್ಟ್ ಅವರೇ ಈ ಸರ್ಜರಿನ ಒಂದು ಮುಳ್ಳಿನಿಂದ ತಲೆ ಬ್ರೈನ್ ಪೂರ್ತಿ ಸರ್ಜರಿ ಮಾಡಿ ಆಪರೇಷನ್ ಮಾಡಿ ಒಳಗಿಂದ ಟ್ಯೂಮರ್ ತೆಗ್ದಿದ್ದು. ಸೊ ಫಾದರ್ ಆಫ್ ಸರ್ಜರಿ ಅಂತನೋ ಇಲ್ಲಾಂದ್ರೆ ಫಾದರ್ ಆಫ್ ಮಾಡರ್ನ್ ಮೆಡಿಸಿನ್ ಅಂತ ಹೇಳ್ತೀವಿ. ಸೊ ಇದು ಕೂಡ ಆಯುರ್ವೇದಲ್ಲೇ ಇರೋದು ಸರ್ಜರಿ. ಅಂದ್ರೆ ಅಂತ ಎಮರ್ಜೆನ್ಸಿ ನಮಗೆ ಔಷಧಿಯಿಂದ ಯಾವುದೇ ಕಾರಣಕ್ಕೂ ಗುಣ ಸಿಕ್ಕಲ್ಲ, ಇದಕ್ಕೆ ಅದನ್ನ ನಾವು ತೆಗೆಯುವಂತ ಜಾಗದಿಂದ ತೆಗಿಬೇಕು ಅಂದಾಗ ಸರ್ಜರಿ ಇಂಪಾರ್ಟೆಂಟ್. ಅದು ಬಿಟ್ಟು ನಿಮ್ಗೆ ಪರಿಪೂರ್ಣ ಪ್ರಮಾಣದಲ್ಲಿ ಆಯುರ್ವೇದದಿಂದ ಪೂರ್ತಿ ಗುಣ ಆಗುವಂತ ಚಿಕಿತ್ಸೆಗಳು ಪಡೆಯುವಂಥದ್ದೇ ಒಳ್ಳೇದು. ಯಾಕಂದ್ರೆ ಮೇನ್ ಆಗಿ ನಮ್ಮ ಹಾಸ್ಪಿಟಲ್ ಈಗ 50 ಬೆಡೆಡ್ ಹಾಸ್ಪಿಟಲ್ ಮಾಡಿದೀವಿ. ಮೊದಲನೇ ಪ್ರೈವೇಟ್ ಹಾಸ್ಪಿಟಲ್ ಮೈಸೂರಲ್ಲಿ. ನಮ್ಗೆ ಇಲ್ಲಿ ನಮ್ಮ ಮೈಸೂರು ಇಲ್ಲ ನಮ್ಮ ಭಾರತ ಇಲ್ಲ ಕರ್ನಾಟಕದಿಂದ ಬರುವಂತ ಜಾಸ್ತಿ ರೋಗಿಗಳಿಗಿಂತ ಜಾಸ್ತಿ ನಮ್ಗೆ ಬರ್ತಾ ಇರೋದು ಪೂರ್ತಿ ವೆಸ್ಟರ್ನ್ ಕಂಟ್ರೀಸ್ ಇಂದ. ಅಂದ್ರೆ ಅವ್ರು ಬರೋರು ಫಸ್ಟ್ ಹೇಳೋದು, ವಿ ಡೋಂಟ್ ಎನಿ ಆಂಟಿಬಯೋಟಿಕ್ಸ್, ವಿ ಡೋಂಟ್ ವಾಂಟ್ ಎನಿ ಸ್ಟೆರಾಯ್ಡ್ಸ್, ಕುಡ್ ಯು ಕ್ಯಾನ್ ಗಿವ್ ಮಿ ಸಮ್ ಹಾಲಿಸ್ಟಿಕ್ ಮೆಡಿಸಿನ್ ಅಂತ ಕೇಳ್ತಾರೆ. ಅಂದ್ರೆ ಆಯುರ್ವೇದ ಔಷಧಿ ಮಾತ್ರ ಹುಡ್ಕೊಂಡು ಬರೋಂತ ಬಹಳಷ್ಟು ಜನ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಎಲ್ಲರೂ ಇದನ್ನ ಸಾಕು ನಿಲ್ಸ್ಬಿಟ್ಟಿದ್ದಾರೆ. ಸೊ ನಾವು ನನಗೆ ನಮ್ ಕೆಲವೊಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂತ್ಕೊಂಡು ಮಾತಾಡ್ಕೊತಾ ಇರ್ತೀವಿ, ಯಾಕೆ ನಮ್ಮ ಭಾರತದಲ್ಲಿ ಈ ತರ ಒಂದು ದಿವ್ಯವಾಗಿರೋ ಒಂದು ಚಿಕಿತ್ಸೆ ಇದ್ದು ಕೂಡ ಯಾಕೆ ನಾವು ಈ ವೆಸ್ಟರ್ನ್ ಮೆಡಿಸಿನ್ ಹಿಂದೆಗಳೇ ಹೋಗ್ತಾ ಇದೀವಿ. ವೆಸ್ಟರ್ನ್ ಕಂಟ್ರೀಸ್ ಅವರೆಲ್ಲ ಇಲ್ಲಿ ಬಂದು ಚಿಕಿತ್ಸೆ ತಗೋತಾ ಇದ್ದಾರೆ ನಮ್ಮ ಭಾರತದ್ದು. ಸೊ ಇದನ್ನ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದ ಮೇಲೆ ಬಹಳಷ್ಟು ಚಾಲೆಂಜಿಂಗ್ ಆಗಿ ನಾವು ಈ ಹಾಸ್ಪಿಟಲ್ ನ ಶುರು ಮಾಡಿರೋದು. ಸೊ ಮುಖೇಶ್ ಅವರು ಕೂಡ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ಮುಖೇಶ್ ನಮಸ್ಕಾರ. ನಮಸ್ಕಾರ ಸರ್. ಮುಖೇಶ್ ಅವರು ಯಾರ ಬಗ್ಗೆ ಕೇಳಬೇಕಾಗಿತ್ತು? ಸರ್ ನನ್ನ ಅಂಕಲ್ ಒಬ್ರು ಇದ್ದಾರೆ, ಅವ್ರಿಗೆ ಲೆಗ್ ಪೇನ್ ತುಂಬಾ ಇದೆ. ಓಕೆ, ಡಾಕ್ಟರ್ ಆಶಾ ಇದ್ದಾರೆ, ಅವರೊಟ್ಟಿಗೆ ಮಾತನಾಡಿ. ಹಲೋ ಹಲೋ. ಹಾ ಹೇಳಿ ಮೇಡಮ್, ನನ್ನ ಅಂಕಲ್ ಒಬ್ರು ಇದ್ದಾರೆ, ಅವ್ರಿಗೆ ಲೆಗ್ ಪೇನ್ ತುಂಬಾ ಸಖತ್ ಲೆಗ್ ಪೇನ್ ಇದೆ. JSS ಅಲ್ಲಿ ಅಡ್ಮಿಟ್ ಆಗಿದ್ರು. ಅಡ್ಮಿಟ್ ಆಗಿ ಇನ್ನೂ ಅವ್ರ ಲೆಗ್ ಪೇನ್ ಅಷ್ಟು ಕ್ಲಿಯರ್ ಆಗಿಲ್ಲ. ಲೆಗ್ ಪೇನ್ ಅಂದ್ರೆ ಮಂಡಿ ನೋವಾ? ಅದು ಫುಲ್ ಲೆಗ್ ಇದೆಯಾ? ಮಂಡಿ ನೋವು. ಮಂಡಿ ನೋವು, ಎದಡು ಮಂಡಿ ನೋವಿದೆಯಾ? ಒಂದು ರೈಟ್ ಸೈಡ್. ರೈಟ್ ಸೈಡಾ? ಯಾವಾಗಿಂದ? ನಮ್ಮೊಂದು ಸುಮಾರು 6 ಮಂತ್ ಇಂದ ಏನೋ ಇದೆ. 6 ಮಂತ್ಸ್ ಇಂದ? ಇವಾಗಲೂ ನೋವು ಸ್ವಲ್ಪನೂ ಕಡಿಮೆ ಆಗಿಲ್ವಾ? ಅದೇ ಅವ್ರು ಫುಲ್ ಫೋಲ್ಡ್ ಮಾಡಕ್ ಆಗಲ್ಲ ಮೇಡಮ್. ಏನ್ ಹೇಳಿದದು? ಏನ್ ಪ್ರಾಬ್ಲಮ್? ಇದು ಅಲೋಪತಿ ಡಾಕ್ಟರ್ಸ್ ಏನ್ ಹೇಳಿದದು? ಅಂದ್ರೆ ನರಗಳು ಬ್ಲಾಕ್ ಆಗಿದೆ ಅಂತ ಹೇಳ್ತಾರೆ. ನೀವು ರಿಪೋರ್ಟ್ ಎಲ್ಲ ಕರ್ಕೊಂಡ್ ಬನ್ನಿ ಹಾಸ್ಪಿಟಲ್ಗೆ. ಎಲ್ಲಿ ಮೇಡಮ್ ಬರೋದು? ಹಾಸ್ಪಿಟಲ್ ಗೋಕುಲಂ 2nd ಸ್ಟೇಜ್ ಅಲ್ಲಿ ಇದೆ. ನರಗಳು ಬ್ಲಾಕ್ ಆಗಿದೆ ಅಂತ ಹೇಳಿದ್ರೆ ನೀವು ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಕಾಗಿಲ್ಲ. ನಮ್ಮಲ್ಲಿ ಅದು ಬಹಳ ಸಿಂಪಲ್ ಆಗಿ ಮಾಡುವಂತ ಒಂದು ಟ್ರೀಟ್ಮೆಂಟ್ ಇದೆ, ಮರ್ಮ ಚಿಕಿತ್ಸೆ ಅಂತೇಳಿ. ಆ ಚಿಕಿತ್ಸೆ ಮಾಡೋದ್ರಿಂದನೇ ಅವ್ರದ್ದು ಸಮಸ್ಯೆ ಏನಿದೆ, ಬ್ಲಾಕ್ಗಳೇನಿದೆ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ನೀವು ಯೋಚನೆ ಮಾಡ್ಬಿಡಿ, ಟಿವಿ ಮೇಲೆ ಸ್ಕ್ರೀನ್ ಅಲ್ಲಿ ನಿಮ್ಗೆ ನಮ್ಮ ಅಡ್ರೆಸ್ ಬರ್ತಾ ಇದೆ, ಅಡ್ರೆಸ್ ನೋಡ್ಕೊಂಡು ಇಲ್ಲ ಫೋನ್ ನಂಬರ್ ಬರ್ತಾ ಇದೆ, ಅದಕ್ಕೆ ನೀವು ಕರೆ ಮಾಡಿದ್ರೆ ನಿಮ್ಗೆ ಡೀಟೇಲ್ ಅಡ್ರೆಸ್ ನಿಮ್ಗೆ ಮೆಸೇಜ್ ಮಾಡ್ತಾರೆ. ದಯಮಾಡಿ ಕರ್ಕೊಂಡ್ಬಂದು ತೋರಿಸಿ ಅವ್ರನ್ನ. ಧನ್ಯವಾದಗಳು ಮುಖೇಶ್ ಕರೆ ಮಾಡೋದಕ್ಕಾಗಿ. ಇನ್ನು ನಿಮ್ಮಿಬ್ಬರ ಬ್ಯುಸಿ ಶೆಡ್ಯೂಲ್ ಅಲ್ಲೂ ಕೂಡ ಆಗಮಿಸಿ ಮಂಡಿ ನೋವಿನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿ ಡಾಕ್ಟರ್ ಆಶಾ ಹಾಗೂ ಡಾಕ್ಟರ್ ಮನು, ನಿಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೋಡಿದ್ವಲ್ಲ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಕಾಲು ಮಂಡಿ ನೋವು ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ. ಈ ನಿಟ್ಟಿನಲ್ಲಿ ನೀವು ಕೂಡ ಈ ರೀತಿಯಾದಂತಹ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನೀವು ಕೂಡ HMC ಆಯುರ್ವೇದಿಕ್ ಆಸ್ಪತ್ರೆಗೆ ತಿಳಿದ್ರೆ ಎಲ್ಲಾ ಕಾಯಿಲೆಗಳಿಗೂ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಆಯುರ್ವೇದಿಕ್ ಅಲ್ಲಿ ಉತ್ತಮ ಪರಿಹಾರವನ್ನ ಕಂಡುಕೋಬಹುದು ಅಂತ ಹೇಳ್ತಾ ಇದ್ವಿ. ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ News One ಕನ್ನಡ, ಇದು ನಿಮ್ಮ ಚಾನಲ್. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೊಸ ವಿಶ್ಲೇಷಣೆ. ಸ್ಟಾಕ್ ಮಾರ್ಕೆಟ್ ಇಳಿಕೆ ಇದ್ದಾಗ ಲಾಭ ಮಾಡೋ ದಾರಿಗಳು. ಸ್ಟಾಕ್ ಮಾರ್ಕೆಟ್ನಲ್ಲಿ ನಷ್ಟ ಅನುಭವಿಸ್ತಾ ಇರೋರಿಗೆ ಸೂಕ್ತ ಸಲಹೆ.
ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಲು ಹೆದರೋರಿಗೆ ಸರಿಯಾದ ಮಾರ್ಗದರ್ಶನ ಬೇಕೆ? ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ದುಪ್ಪಟ್ಟು ಮಾಡೋದು ಹೇಗೆ? ಮನಿ ಮಾತು ಪ್ರತಿದಿನ ಬೆಳಗ್ಗೆ 8:15ಕ್ಕೆ ಮತ್ತು ಭಾನುವಾರ ಬೆಳಗ್ಗೆ 11:30ಕ್ಕೆ ನೇರ ಪ್ರಸಾರ. ಅಂಬೇಡ್ಕರ್ ವಾದಿಗಳು ಬಿಜೆಪಿ ಸೇರಬಾರದು ಅನ್ನೋ ಹೇಳಿಕೆಗೆ ಗರಂ. ನನ್ನಿಂದಲಾದ್ರೂ ಸಿಎಂಗೆ ಬುದ್ಧ ಬಸವ ನೆನಪಾದ್ರಲ್ಲ. ಸಿಎಂ ಮಾತಿಗೆ ವ್ಯಂಗ್ಯವಾಡಿದ ಶ್ರೀನಿವಾಸ್ ಪ್ರಸಾದ್. ಕಬ್ಬು ದರ ನಿಗದಿ ಹೆಚ್ಚಿಸುವಂತೆ ಅನ್ನದಾತರ ಒತ್ತಾಯ. ಕಳೆದ ವರ್ಷದ ಉತ್ಪನ್ನದ ಲಾಭ ಕೊಡಿಸುವಂತೆ ಆಗ್ರಹ. ಸಚಿವ ಮಹದೇವ ಪ್ರಸಾದ್